ವ್ಯೂವರ್ಸ್, ಇದು ಯಾವ ಹಣ್ಣು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇದು ಕರ್ಬೂಜ ಹಣ್ಣು. ಇದರಲ್ಲಿ ಎರಡು ಟೈಪ್ ಬರುತ್ತೆ, ಒಂದು ದಪ್ಪ ಸಿಪ್ಪೆದು, ಇನ್ನೊಂದು ತೆಳು ಸಿಪ್ಪೆದು. ಈ ಹಣ್ಣನ್ನು ತಿಂದು ಈ ಹಣ್ಣಲ್ಲಿರೋ ಬೀಜನ ನೀವು ಯೂಶ್ವಲಿ ಬಿಸಾಡ್ಬಿಡ್ತೀರಾ. ಈ ಹಣ್ಣಲ್ಲಿರೋ ಬೀಜಗಳ ಶಕ್ತಿಯನ್ನು ನೀವು ತಿಳ್ಕೊಂಡ್ರೆ ಈ ಹಣ್ಣಲ್ಲಿರೋ ಬೀಜನ ಯಾವತ್ತೂ ನೀವು ಬಿಸಾಕೋದಿಲ್ಲ. ಇದರಲ್ಲಿ ಪ್ರೋಟೀನ್, ಫೈಬರ್, ಮಿನರಲ್ಸ್ ಮತ್ತು ವಿಟಮಿನ್ಸ್ ಇರೋದ್ರಿಂದ ಈ ಹಣ್ಣಿನ ಬೀಜವನ್ನು ಯಾವಾಗಲೂ ಬಿಸಾಕಬೇಡಿ. ಈ ಹಣ್ಣಲ್ಲಿರೋ ನ್ಯೂಟ್ರಿಷನ್ನು ನಮಗೆ ಯಾವ ಆರೋಗ್ಯಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಅಂದರೆ ಹಾರ್ಟ್ ಆರೋಗ್ಯಕ್ಕೆ, ಜೀರ್ಣಶಕ್ತಿ ಇಂಪ್ರೂವ್ ಮಾಡಲಿಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ, ನಮ್ಮ ಮೂಳೆಯ ಆರೋಗ್ಯವನ್ನು ಸುಧಾರಿಸಲಿಕ್ಕೆ, ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ, ತೂಕ ನಿರ್ವಹಣೆಯಲ್ಲಿ, ಕಣ್ಣಿನ ಆರೋಗ್ಯ ನಿರ್ವಹಣೆಯಲ್ಲಿ, ಬ್ಲಡ್ ಪ್ರೆಷರನ್ನು ರೆಗ್ಯುಲೇಟ್ ಮಾಡಲಿಕ್ಕೆ, ಸ್ಟ್ರೆಸ್ ರಿಲೀಫ್ ಮಾಡಲಿಕ್ಕೆ ಈ ಹಣ್ಣಲ್ಲಿರುವ ಬೀಜಗಳು ತುಂಬಾ ಸಹಾಯ ಮಾಡುತ್ತೆ. ಹೀಗೆ ಇರುವ ಹಣ್ಣಿನ ಬೀಜದ ಒಂದು ರೆಸಿಪಿಯನ್ನು ನಾನು ನಿಮಗೂ ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ಇದರ ಜ್ಯೂಸನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಈ ಬೀಜಗಳನ್ನು ಸ್ಪೂನ್ನ ಸಹಾಯದಿಂದ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ನಾನು ಒಂದು ಗ್ರೀನ್ ಕಾರ್ಡಮಮ್, ಹಸಿರು ಏಲಕ್ಕಿಯನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟಾಗಿ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಗ್ರೈಂಡ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಅದಕ್ಕೆ ಬೆಲ್ಲ ಹಾಕಿ ಕುಡಿದ್ರೆ ಒಳ್ಳೆಯ ಜ್ಯೂಸ್, ಟೇಸ್ಟಿಯಾದಂಥ ಜ್ಯೂಸ್ ರೆಡಿ ಆಗುತ್ತೆ. ನೋಡಿ, ಇದು ಇಷ್ಟು ಫೈನ್ ಪೇಸ್ಟಾಗಿ ರೆಡಿಯಾಗಿದೆ. ಇದನ್ನು ನಾವು ಇವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಾನು ಒಂದು ಗ್ಲಾಸಿಗೆ ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಫಿಲ್ಟ್ರ್ ಮಾಡುವಾಗ ಸ್ವಲ್ಪ ಈ ರೀತಿ ಕೈಯಲ್ಲಿ ಆಡಿಸ್ತಾ ಇರಬೇಕು. ಆವಾಗ ಅದರ ಬೀಜದ ಸಿಪ್ಪೆ ಫಿಲ್ಟ್ರ್ ಒಳಗಡೆ ಉಳ್ಕೊಳ್ಳುತ್ತೆ. ರಸ ಮಾತ್ರ ಚೆನ್ನಾಗಿ ಗ್ಲಾಸಲ್ಲಿ ಬೀಳುತ್ತೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಈ ರೀತಿಯಾಗಿ ಫಿಲ್ಟ್ರ್ ಮಾಡ್ಕೋಬೇಕಾಗಿದೆ. ಈ ರೀತಿ ನಮಗೆ ಬೀಜದ ಸಿಪ್ಪೆ ಉಳ್ಕೊಳ್ಳುತ್ತೆ. ಇದು ನಮಗೆ ಬೇಡ. ಈಗ ಈ ರೀತಿಯಾಗಿ ನಮಗೆ ಒಂದು ಜ್ಯೂಸ್ ಸಿಗುತ್ತೆ. ನೆಕ್ಸ್ಟು ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ 1 ಸ್ಪೂನ್ ಆರ್ಗ್ಯಾನಿಕ್ ಬೆಲ್ಲನ. ಚೆನ್ನಾಗಿ ಆರ್ಗ್ಯಾನಿಕ್ ಬೆಲ್ಲನ ಆ್ಯಡ್ ಮಾಡಿ ಕುಡಿದ್ರೆ ನಮ್ಮ ಮಸ್ಕ್ ಮಿಲನ್ ಸೀಡ್ಸ್ ಜ್ಯೂಸ್ ರೆಡಿಯಾಗಿದೆ. ಯಾರು ಕಂಡುಹಿಡಿಯಲ್ಲ ಇದು ಬೀಜದ ಜ್ಯೂಸ್ ಅಂತ ಹೇಳಿ. ಅಷ್ಟೇ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಫ್ಲೇವರ್ಫುಲ್ಲಾಗಿರುತ್ತೆ, ಅಷ್ಟೇ ಖುಷಿಯಾಗಿ ಕೊಡುತ್ತೆ. Thank you for watching my video. Please like, share and subscribe to my YouTube channel.